ವಿಶ್ವನ್ನಿ, ಅರ್ಜುನ್ ಎಲ್ಲಿಯಾದ್ರೂ ಕೆಲಸ ಆಯ್ತಾ? ಕೆಲ್ಸ ಎಲ್ಲಿ ಮಾರೆ? ಈ ಮುಖಕ್ಕೆ ಒಂದು ಕೆಲಸ ಸಿಗ್ತದ ಮಾರೆ? ಒಂದು ಬೆಸ್ಟ್ ಕೆಲಸ ಉಂಟು. ಚಾ ಊಟ ಕೊಟ್ಟು 500 ರೂಪಾಯಿ ಸಂಬಳ ಸಹ ಕೊಡ್ತಾರೆ. ಹೋಗ್ತೀಯಾ? ಎಂತ ಕೆಲಸ? ಮಣ್ಣೋರುವ ಕೆಲಸ. ಇವನಿಗೆ ಎಂತಾಯ್ತು ಮಾರೆ? ಕೆಲಸ ಹೀಗೆ ಎಂತ ಹೇಳಿದ್ರಿ? ಕೆಲ್ಸ ಎಂತ? ಮೇಸ್ತ್ರಿ ಕೆಲ್ಸ? ಎಲ್ಲಿ ನೋಡಿ 100% ಜಾಬ್. ನೋಡ ಎಷ್ಟು ದಿನ ಅಂತ. ಪೇಟಿಎಂನಲ್ಲಿ 50 ರೂಪಾಯಿಗಳು ಸ್ವೀಕರಿಸಲಾಗಿದೆ. ಯಾರು ಮಾರೇವ? ನೀವಾ? ಅರ್ಜೆಂಟ್ ಕೆಲಸ ಬೇಕು ಅಂತ ಹೇಳಿದ್ಯಲ್ಲ ಮಾರೆ. ಪೈಂಟಿನ ಕೆಲಸ ಉಂಟು, ಬರ್ತೀಯಾ? ಪೇಂಟಿನ ಕೆಲಸ ಹೇಬೇ 750 ರೂಪಾಯಿಗೆ 7.5 ಲಕ್ಷದ ಪ್ಯಾಕೇಜ್, 100% ಅಶ್ಯೂರೆನ್ಸ್ ಜಾಬ್. ನಿಮ್ಮ ಕೆಲಸ ಯಾರಿಗೆ ಬೇಕು ಮಾರೆ? ಹೋಗಿ ಮಾರೆ. ಮೊನ್ನೆ 500 ರೂಪಾಯಿಗೆ ಬೇಡ್ತಿದ್ದ, ಈಗ 750ಗೆ 7.5 ಲಕ್ಷದ ಪ್ಯಾಕೇಜ್ ಅಂತೆ. ಯಾರೋ ಇವನನ್ನು ಬೋಳಿಸ್ತಿದ್ದಾರೆ. ಎಲ್ಲಿಗೆ ಹೋಗ್ತಾನೆ? ಬರ್ತಾನಲ್ಲ, ಬರ್ಲಿ. ಸರ್, ನೀವೊಂದು ಎಬ್ಬಿಸಿದ ಒಳ್ಳೆಯಿತು ಮಾರೆ. ನನ್ನ ಮರ್ಯಾದೆ ಹೋಗೋ ಇದ್ರಲ್ಲಿತ್ತು. ಯಾಕೆ, ಎಂತಾಯ್ತು? ಅದನ್ನ ಬಿಡಿ ಮಾರೆ. ಅದೌದು, ನಿಮ್ಮ ಹೆಸರೇನು? ನಂದು ತೇಜಸ್. ವಾಟ್ ಡು ಯು ಡೂ ಫಾರ್ ಲಿವಿಂಗ್ ಸರ್? ವಾಟ್ ಡು ಯು ಡೂ ಫಾರ್ ಲಿವಿಂಗ್? ವಾಟ್ ಸರ್? ವಾಟ್? ಅಕೌಂಟ್ ಕೊಡು. ಟೇಕ್ ದಿಸ್ ಸರ್. ವಾಟ್ ಸರ್? ಭಾಷೆ ಇಲ್ಲದವರೇ ಬ್ಯಾಂಗ್ಳೂರಲ್ಲಿ ಇದ್ರೀಗ ಊರಿಗೆ ಸಹ ಬಂದ್ರಿ. ಹೋಗ್ರಿ ಇಲ್ಲಿಂದ. ನಾನು ಕೊಡ್ತೀನಿ. ಅಪ್ಲಿಕೇಶನ್ ಫಾರ್ಮ್ ಆನ್ಲೈನಲ್ಲಿ ಅಪ್ಲೈ ಮಾಡಿದ್ದೀನಿ ಆಯ್ತಾ? ಹೀಗೆ ಒಂದು ಕಾನ್ಸೆಪ್ಟ್ ಉಂಟಾ? ಅದೌದು, ನೀವೊಬ್ರೇ? ಮಿಡಿಲ್ ಕ್ಲಾಸ್ ಸರ್. ಹೇಳಿದರೆ ನಾನು ಒಬ್ಬನನ್ನು ಕರೆದ್ರೆ 10 ಜನ ಬರ್ತಾರೆ ಸರ್, ಚೈನ್ ಸಿಸ್ಟಮ್ನಾಗೆ. ಹಾಗೆ ನಾನು ಒಬ್ಬನೇ ಬಂದದ್ದು ಸರ್. ಹೇಳಿದಾಗೆ ಇಂಟರ್ವ್ಯೂ ಹೇಗಿರ್ಬೋದು ಸರ್? ನೀವು ಪ್ರಿಪೇರ್ ಆಗಿದ್ದೀರಾ? ಬೇಬಿ, ಅದರಲ್ಲಿ ಎಂತ ಉಂಟು ಮಾರೆ? ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಗೊತ್ತಿದ್ರೆ ಸಾಕು. ಅಷ್ಟೇ? ಕಡಿಮೆ ಪೇಪರ್ ನಿಲ್ಲಿಸಿ. ಎಕ್ಸ್ಕ್ಯೂಸ್ ಮೀ. ಯಾರು ಮಾರೆ? ಹಲೋ ಎಕ್ಸ್ಕ್ಯೂಸ್ ಮೀ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮ ಇವತ್ತು ಇಂಟರ್ವ್ಯೂದು ಪ್ಲೇಸು. ಸರ್, ನೀವು ಯಾಕೆ ಇವತ್ತು ಬಂದದ್ದು ಇಲ್ಲಿಗೆ? ನಾನು ಯಾಕೆ ಬಂದೆ? ಇವನ್ ಯಾರು ಮಾರ್ರೆ? ನನ್ನ ಯೂಟ್ಯೂಬ್ ಬ್ಲಾಗ್ ಎಲ್ಲ ಹಾಳಿ ಮಾಡಿ ಹಾಕಿದ. ನಾನು ಯಾಕೆ ಬಂದೆ? ಏರು ಮಾರೆ ಸರ್. ವಾಟ್ ಹ್ಯಾಪನ್ ಮ್ಯಾನ್? ವಾಟ್? ಈ ಮಾತಾಡಬೇಡ. ಪ್ಲೀಸ್ ಕಮ್ ಇನ್. ಎಂತ ಸರ್, ಒಂದು ಅಪ್ಲಿಕೇಶನ್ಗೆ ಸಹ 800 ಆಗಿದೆ. ಎಂತ ಹೇಳ್ತಿದ್ದೀರಿ? ಓ, ಇಂಟರ್ವ್ಯೂ 800 ಅಲ್ಲ, 750 ಅಲ್ಲ? 750. ನಾನು 800 ಕೊಟ್ಟಿದ್ದೀನಿ. ನಾನು 50 ರೂಪಾಯಿ. ಅದಿರ್ಲಿ, ನೀವು ನರ್ಸರಿಗೆ ಹೋಗೋರಿಲ್ಲಿ ಒಂದ್ರ ಅಂತ. ಅದಿರ್ಲಿ, ನನ್ನದು 50 ರೂಪಾಯಿ. ಎಸ್, ಕಮ್ ಇನ್. ಎಂತ ಮಾರ್ರೆ? ಗುಡ್ ಮಾರ್ನಿಂಗ್ ಮ್ಯಾಮ್. ಸರ್, ಮ್ಯಾಮ್. ಗುಡ್ ಮಾರ್ನಿಂಗ್ ಮ್ಯಾಮ್. ವೆರಿ ಗುಡ್ ಮಾರ್ನಿಂಗ್. ಯುವರ್ ಗುಡ್ ನೇಮ್ ಪ್ಲೀಸ್? ಪುನೀತ್. Okay, your first question is, how many letters are there in English alphabet? Yes, answer. ಆಕ್ಚುಲಿ ಮೇಡಮ್, ಐ ಆಮ್ ಇನ್ ಇಂಗ್ಲಿಷ್ ವೀಕ್. What? ಒಂದು 20 ಇರ್ಬೋದಾ ಮೇಡಮ್? ಕಮ್ಮಿ ಆಗ್ಲಿಲ್ವಾ? ಒಂದು 50. ಎಸ್, ಕರೆಕ್ಟ್ ಆನ್ಸರ್. 50 ಕೊಟ್ರಾ? ಚೆಕ್ ಒಂದು. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ. ನಮ್ಮ ಭಾರತದ ರಾಜಧಾನಿ ಯಾವುದು? ಎಸ್ ಗೊತ್ತುಂಟು, ಹೇಳಿ. ಎಸ್ ಹೇಳಿ. ಎಸ್ Yes, Pump 5. ಕರೆಕ್ಟ್ ಆನ್ಸರ್. ಈಗ 50 ರೂಪಾಯಿ
ರೂಪಾಯಿ ತರ್ಲಿಕ್ಕೆ ಅಲ್ಲಿ ತನಕ ಹೋಗ್ಬೇಕಾ? ಇಲ್ಲ ಕುಲ್ಲು ಮಾರ. ಮೇಡಮ್ ನಿಮ್ದು ಕ್ವಾಲಿಫಿಕೇಶನ್ ಯಾವುದು? ನಂದು PUC. ಎಂತ ಮಾರೆ, ಡಿಗ್ರಿ ಮಾಡಿದವರಿಗೆ PUC ದವರು ಇಂಟರ್ವ್ಯೂ ಮಾಡುದಾ? ಕರೀರಿ, ಬಾಸ್ ಕರೀರಿ ನೀವು. ಬಾಸ್ ಬಂದ್ರು. ಹೇ 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 ಎಲ್ಲಿಗೆ ಹೋಗೋದು? ಈ ಕಡೆ ಕ್ಯಾಟ್ರಿಂಗ್ ಇಲ್ಲಿ ಅಲ್ಲ, ಅಲ್ಲಿ ಕೆಳಗೆ ಒಂದು ಬಿಲ್ಡಿಂಗಲ್ಲಿ ಆಗ್ತಾ ಉಂಟು, ಅಲ್ಲಿಗೆ ಹೋಗಿ, ಅಲ್ಲಿ ಕ್ಯಾಟ್ರಿಂಗ್. ಗುಡ್ ಮಾರ್ನಿಂಗ್ ಬಾಸ್. ಬಾಸಾ? ಗುಡ್ ಮಾರ್ನಿಂಗ್ ಬಾಸ್. ಗುಡ್ ಮಾರ್ನಿಂಗ್ ಸರ್, ಯುವರ್ ಗುಡ್ ನೇಮ್? ಗೋವಿಂದ. ನಾಟ್ ಗೋವಿಂದ, ಇಟ್ಸ್ ಗೋವಿಂದ. ಗೋವಿಂದ. ಕರೆಕ್ಟ್. ಛೆ, ನಿಂತ ಸಾವು ಮಾರಿ ಗೋಬಿತಾನ ಅಂತೇಳಿ. ನಿಂಗೇನು ಮಾರ್ರೆ? ನಂಗಿಲ್ಲಲ್ಲ. ಯು ಮೇ ಲೀವ್ ನೋ. ಓಕೆ ಬಾಸ್. ಎಂತ ಸಾವ್ದು ಇಂಟರ್ವ್ಯೂ ಮಾರೆ ನಿಮ್ದು? ಇಂಟರ್ವ್ಯೂಸ್ ಬೇಡ, ಎಂತ ಬೇಡ. ಮೇ ಐ ಕಮ್ ಇನ್ ಸರ್? ಎಸ್, ಗೆಟ್ ಇನ್. ನನ್ನ 50 ರೂಪಾಯಿ. ಅಕ್ಕ ಬಾಸ್ ಬಂದ್ರು, ಕೇಳು ಹೋಗು. ನನಗೆ ಹೆದರಿಕೆ ಆಗ್ತದೆ ಮಾರೆ. ನಾನು ಇದ್ದೀನಲ್ಲ. ನೀನು ಇದೆಯಲ್ಲ. ಇನ್ನೊಮ್ಮೆ ಕೇಳು ಹೋಗು. ಗೋವಿಂದ. ಎಸ್ ಸರ್. ಏನಾ? ತಗೊಂಡಿದ್ದೀನಿ. ಕೊಡ್ತೇನೆ. ಎನ್ನಲ್ಲ ಬ್ಲ್ಯಾಕಿಯ ಕರೆಕ್ಟೇ ಮಾರ್ರೆ. ಕರೆಕ್ಟ್ ಎಂಕ್ಲ ಗೊತ್ತುಂಡ್ಯಾ? ಎಂಕ್ಲಿಗೆ ಶಾಲೆಯಲ್ಲಿ ಕಲ್ಪತ್ತೀರಿ. ಅವು ಪೂರ ಕಲ್ಪತ್ತಿದ್ದೀರಿಯ? ಇದಕ್ಕೆಲ್ಲ ಯಾರು ಎದುರಿಲ್ಲ ಸರ್. ಅಲ್ಲಿ ನೋಡಿ, ಇವನ 50 ರೂಪಾಯಿ ಕೆಲಸದಲ್ಲಿ ಮಾರೆ 500 ರೂಪಾಯಿ ಖರ್ಚಾಗ್ತಿತ್ತು. ಬಸೋದ್ರ ನನ್ನ 50 ಸಿಗುದ್ರಲ್ಲಿತ್ತು. ನಿನ್ನ 50 ರೂಪಾಯಿ ಕೆಲಸದಲ್ಲಿ ಮಾರೆ ನನ್ನ 500 ರೂಪಾಯಿ ಆಸ್ಪತ್ರೆ ಬಿಲ್ ಬರ್ತಿತ್ತು. ಹೂ ಇಸ್ ದ ಫಾದರ್ ಆಫ್ ಕಂಪ್ಯೂಟರ್? ಮೈ ಫಾದರ್ ನೇಮ್ ಈಸ್ ಫಾದರ್ ಕಂಪ್ಯೂಟರ್. ಹೂ ಇಸ್ ದ ಫಾದರ್ ಆಫ್ ಕಂಪ್ಯೂಟರ್? ಚಾರ್ಲ್ಸ್ ಬ್ಯಾಬೇಜ್. ಅವೇ ನಮ್ಮೇ ರಬ್ಬಿದ್ದಾರೆ. ನಾನು ಇಂಗ್ಲೀಷಲ್ಲಿದ್ದೇನೆ ಮಾರೆ. ಸಾಲ್ವ್ ದಿಸ್ ಕೇಸ್. ಅಷ್ಟೇ. ಎಬಿ ಅದ್ರಲ್ಲಿ ಎಂತ ಉಂಟು ಮಾರೆ? ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಗೊತ್ತಿದ್ರೆ ಸಾಕು. ಅಷ್ಟೇ. ಹೇ ಮಿಸ್ಟರ್, ವಾಟ್ ಹ್ಯಾಪೆಂಡ್? ವೈ ಆರ್ ಯು ಸ್ಯಾಡ್? ಐ ಡೋಂಟ್ ನೋ ದಿಸ್ ಅಂಡ್ ಆಲ್ ಸರ್. ನಂಗೆ ಇಂಗ್ಲೀಷ್ ಸಹ ಬರೋದಿಲ್ಲ ಸರ್. ಸುಲಭದ ಏನಾದರೂ ಕೇಳಿ. ಸುಲಭದ? ಎಸ್ ಸರ್. ಓಕೆ, ವೇರ್ ಡು ಯು ಲೀವ್? ಸರ್, ಪರ್ಫೆಕ್ಟ್ ಕ್ವಶನ್ ಸರ್. ಓಕೆ, ಟೆಲ್. ಗಿವ್ ಮಿ ಒನ್ ಶೀಟ್ ಸರ್. ಓಕೆ. ಸರ್, ಇದು ನಿಮ್ಮ ಆಫೀಸ್ ಸರ್. ಇಲ್ಲಿಂದ ಸ್ಟ್ರೈಟ್ ಹೋದರೆ ಒಂದು ದೇವಸ್ಥಾನ ಸಿಗ್ತದೆ ಸರ್. ಸ್ವಾಮಿ ದೇವರು. ಎಂತ ನೋಡು ಸರ್, ಕೈ ಮುಗಿರಿ ಸರ್. ಭಾರಿ ಸ್ಟ್ರಾಂಗ್ ದೇವರು ಸರ್. ಇಲ್ಲಿಂದ 1 ಕಿಲೋಮೀಟರ್ ಹೋದರೆ ಒಂದು ಚರ್ಚ್ ಉಂಟು ಸರ್. ಹೇ, ಹಾಗಲ್ಲ ಸರ್, ಹೀಗೆ. ಇಲ್ಲಿಂದ ಸ್ವಲ್ಪ ಮುಂದೆ ಲೆಫ್ಟ್ ತೆಗೆದ್ರೆ ಒಂದು ಬಸ್ ಸ್ಟ್ಯಾಂಡ್ ಉಂಟು ಸರ್. ಎಂತ ಕೈ ಮುಗಿಬೇಕಾ? ಬೇಡ, ಅದರ ಹಿಂದೆ ಬೇಕಿದ್ರೆ ಸಾಕು, ಮನೆ ಬರಲಿಲ್ವಾ? ಇನ್ನು ಸ್ವಲ್ಪ ಹೇಳಿದಾಗೆ ನೀವು ಕಾರಲ್ಲಿ ಬರೋದು ಸರ್, ಅಲ್ಲ ಬೈಕಲ್ಲಿ ಬರೋದು? ಕಾರಲ್ಲಿ. ಹಾಗಾದ್ರೆ ಈ ಮ್ಯಾಪ್ ಆಗುದಿಲ್ಲ ಸರ್. ನೀವು ಕಾರಲ್ಲಿ ಬರೋದಾದ್ರೆ ಇಲ್ಲಿ ಹೈವೇ ಅಲ್ಲಿ ಸ್ಟ್ರೈಟ್ ಬಂದ್ರೆ ಮಹಾವೀರ್ ಸರ್ಕಲ್ನ ಎದುರೇ ನಮ್ಮ ಮನೆ ಸರ್. ಅಲ್ಲಿಗೆ ಬೈಕಲ್ಲಿ ಸಹ ಬರುವುದಲ್ಲ? ಅಲ್ಲೊಂದು ಮ್ಯಾಟ್ರ್ ಉಂಟು ಸರ್. ವಾಟ್ ಸರ್? ಹಿಯರ್ ದೇರ್ ಇಸ್ ಎ ಗರ್ಲ್ಸ್ ಹಾಸ್ಟೆಲ್.
ए अंदर अवे अगर किसी में मौत का डर है तो पैसा वैसे इधर रखना ये बात मत कर आज का दिन बन गया भाई। ये क्या है ಸರ್ ನನ್ನ ಹತ್ರ ಇರೋದು 50 ರೂಪಾಯಿ ಸರ್. ನನ್ನ ಹತ್ರ ಇಲ್ಲ ಸರ್, ಒಳಗೆ ಆಫೀಸಲ್ಲಿ ಉಂಟು, ತರ್ತೀನಿ. ಮತ್ತೆ ನೀವು ನಟವರಲ್ಲಿ ನಟಿದ್ರೆ ಆಗ್ತದೆ ಸರ್? ಇಲ್ಲ ಸರ್ ಸಾರಿ ಸರ್. ಏ ಏ ಯಾರು ನೀನು? ಯಾರ ಯಾರ ನನಗೆ ಹೊಡಿತ್ಯಾ? ಯಾರ ಹೆದರಬೇಡಿ, ನಾನಿದ್ದೇನೆ. ಹಿಂಗೆ ಯಾರಿದ್ದಾರೆ ಮಾರ್ರೆ? ಯಾಕೆ? ಪೊಲೀಸ್ ನಾವು. ಎಸ್ ಸರ್. ಎಬೆ ಕಾಮಿಡಿ ಪೊಲೀಸ್ಯಾ? ಏನ ನಿಂಗೆ ಅಹಂಕಾರ? ಹಾಂ ಐತ್ಯ ಮಾರ್ರೆ. ಸರ್, ಯುವರ್ ಗುಡ್ ನೇಮ್? ವಿಕ್ರಮ್. ಸರ್ ಎಂತದ? ನೀವೊಂದು ಬಂದದೊಳ್ಳೆ ಆಯ್ತು ಸರ್. ಯಾಕೆ? ನನ್ನದು 50 ರೂಪಾಯಿ. ಶೇ ಇವನು 50 ರೂಪಾಯಿಗೆ 500 ರೂಪಾಯಿ ಎಷ್ಟು ಮಾತಾಡ್ತಾನೆ. ಸಿಕ್ಕಿತು ಮಾರ್ರೆ. ಸರ್ ಅದೌದು, ನೀವ್ಯಾಕೆ ಹೀಗೆ ಇಚ್ಛೆ ಅಂದದ್ದು? ಇಟ್ಸ್ ಗೋಯಿಂಗ್ ಟು ರಿವೀಲ್. ಸರ್ ಹೂ ದ ಹೆಲ್ ಆರ್ ಯು ಮ್ಯಾನ್? ಹೀಗೇನೆ ಎಷ್ಟು ಜನಕ್ಕೆ ಮೋಸ ಮಾಡಿದ್ದೀರಾ? ನಿಮ್ಮ ಆಟ ಎಲ್ಲ ನಿಲ್ಲಿಸ್ಲಿಕ್ಕುಂಟು. ಸಮಾಧಾನ. ಇಟ್ಸ್ ಅ ಸ್ಕ್ಯಾಮ್. ನಾವು ಪೋಸ್ಟರ್ ನೋಡಿ ಬಂದದ್ದು. ಎಲ್ಲ ಪೋಸ್ಟರ್ ನಿಜ ಆಗಿರೋದಿಲ್ಲ. ಏಜೆಂಟ್ನವರಿಗೆ ದುಡ್ಡು ಕೊಟ್ಟು ಪ್ಯಾಮ್ಲೆಟ್ ಹಾಕಿಸ್ತಾರೆ. ಅಲ್ಲದೆ ನ್ಯೂಸ್ ಪೇಪರ್ ಅಲ್ಲಿ ಹಾಕಿರ್ತಾರಲ್ಲ, ಜಾಹೀರಾತುಗಳಿಗೆ ನಾವು ಜವಾಬ್ದಾರಲ್ಲ ಅಂತ. ಅದಲ್ಲದೆ ನೀವಿದನ್ನು ನಮಗೆ ಮೋಸ ಹೋಗ್ತಿರಲ್ಲ. ಏನಾದ್ರೂ ಯಾರನ್ನಾದ್ರೂ ನಂಬಲಿಕ್ಕೆ ಮೊದಲು 10 ಸಲ ಯೋಚನೆ ಮಾಡ್ಬೇಕು. ನಿಮ್ಮ ಹಾಗೆ ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಜಾಸ್ತಿ ಇರ್ತಾರಲ್ಲ. ಹೀಗೆ 10 ಕಡೆ ಇಂಟರ್ವ್ಯೂ ನಿಲ್ಸಿ ಬಂದದ್ದು ಎಷ್ಟು ಜನ? ಅದರಲ್ಲಿ ಯೂತ್ಗಳು ಜಾಸ್ತಿ. ಯಾಕೆ ಹೀಗೆ ಮಾಡ್ತೀರಿ? ಪ್ಲೀಸ್ ಹ್ಯಾವ್ ಸಮ್ ಕಾಮನ್ ಸೆನ್ಸ್. ಅಣ್ಣ ಕೆಲಸ ಬೇಕಿತ್ತ? ಅಣ್ಣ ಪೈಂಟ್ ಇದು ಕೆಲಸ ಇದ್ರೆ ಬೇಕಿತ್ತಣ್ಣ. 100% ಕೆಲಸ ಅಂತ ಹೇಳಿ ಮಾರೆ. IT ಆಗ್ಲಿಲ್ಲ ಅಣ್ಣ. 100% ಬೇಡ, 500 ರೂಪಾಯಿ ಸಿಕ್ಕಿದ್ರೆ ಸಾಕು. ಇನ್ನೇನಿದ್ರು ಕೈ ಕೆಸರಾದ್ರೆ ಬಾಯಿ ಮೊಸರು. ಕೈ ಕೆಸರಲ್ಲ, ಪೈಂಟ್. ಮನಿದಂತಾದ್ರೂ ಕೆಲಸ ಉಂಟಣ್ಣ. ಮಣ್ಣಿನ ಕೆಲಸಕ್ಕೆ ಬೇರೆ ಜನ ಆಯ್ತು. ಯಾರು?